ಮಾನ್ಯ ನೀರಾವರಿ ಸಚಿವರಲ್ಲಿ ಅಲ್ಲ ಕನ್ಕ್ಲೂಷನ್ ವಿನಂತಿ ಮಾಡಿದ್ದೆ. ಈಗ ಮಾನ್ಯ ಮುಖ್ಯಮಂತ್ರಿ ಅವರು ಬಂದಿದ್ದಾರೆ. ದಯವಿಟ್ಟು ತಾವು ನಾಳೆ ಬಹುಶಃ ಈ ಒಂದು ಮಲ್ಲಾಬಾದ್ ಏತ್ ನೀರಾವರಿ ಮೀಟಿಂಗ್ ನಾಳೆ ತಾವು ಮಾಡಬಹುದು. ದಯವಿಟ್ಟು ನಮ್ಮ ಜೇವರ್ಗಿ ಮತಕ್ಷೇತ್ರಕ್ಕೆ ಏನು 295 ಕೋಟಿ 26 ಲಕ್ಷ ಅದು ಮೀಟಿಂಗ್ ಅಲ್ಲಿ ಬರ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿ ಅವರು ನೀರಾವರಿ ಸಚಿವರು ದಯವಿಟ್ಟು ಮಾಡಬೇಕು. ಅದು ಒನ್. ಇವಾಗ ರೈತರು ನಮ್ಮ ದೇಶದ ಬೆನ್ನೆಲುಬೆ. ಇವಾಗ ಅಲ್ಲಿ ಇರ್ತಕ್ಕಂಥ ನಮ್ಮ ಕಲಬುರಗಿ ಅಂದ್ರೆ ಲ್ಯಾಂಡ್ ಆಫ್ ತುವರ್ ದಾಲ್ ಇದೆ. ತೊಗರಿಯ ಒಂದು ಕಣಜ. ಪ್ರತಿ ವರ್ಷ ಕನಿಷ್ಠ 1500 ಕೋಟಿಯಿಂದ 2000 ಕೋಟಿ ವೆಚ್ಚದ ಒಂದು ವಹಿವಾಟ ಆಗ್ತದೆ. ಈ ಬಾರಿ ಅತಿವೃಷ್ಟಿಯಿಂದ ಮತ್ತು ನೆಟೆ ರೋಗದಿಂದ ಒಂದು ಡ್ರೈ ರೂಟ್ ರಾಟ್ ಅಂತ ಒಂದು ಕಾಯಿಲೆಯಿಂದ ಸುಮಾರು 2.5 ಲಕ್ಷ ಹೆಕ್ಟೇರು ನಾಶ ಆಗಿದೆ. ಅಲ್ಲಿ ಇರ್ತಕ್ಕಂಥ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ನಾವು ಎಲ್ಲ ಆ ಭಾಗದ ಶಾಸಕರು ನಾವೆಲ್ಲರೂ ಹೋದಾಗ ರೈತರು ನಮ್ಮ ಹತ್ರ ಬರ್ತಾ ಇದ್ದಾರೆ, ತಮ್ಮ ಕಷ್ಟವನ್ನು ನಮ್ಮಲ್ಲಿ ಹೇಳ್ತಾ ಇದ್ದಾರೆ. ಹಿಂದಿನ ಅಧಿವೇಶನದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ವಿನಂತಿ ಮಾಡಿದ್ದೆ. ನಾವು ಒಂದು ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯೂ ಕೂಡ ನಾವು ಮಾಡಿದ್ದೀವಿ. ಅವಾಗ ವಿಶೇಷವಾಗಿ ಆ ಒಂದು ಭಾಗದ ಜನರಿಗೆ ಎಲ್ಲ ರೈತರಿಗೆ ಅನುಕೂಲ ಆಗಬೇಕು ಅಂತ ಸುಮಾರು 500ರಿಂದ 600 ಕೋಟಿ ಒಂದು ವಿಶೇಷ ಪ್ಯಾಕೇಜ್ ತಾವು ಅನೌನ್ಸ್ ಮಾಡಬೇಕು ಅಂತ ತಮಗೆ ನಾವು ಕೇಳಿದ್ವಿ. ಅದಾಗಿಲ್ಲ. ಮತ್ತೆ ಪರ್ ಹೆಕ್ಟೇರ್ಗೆ 60,000 ರೂಪಾಯಿ ಪರಿಹಾರ ತಾವು ಕೊಟ್ರೆ 1 ಎಕರೆಗೆ ಒಂದು 25,000 ಸಿಗ್ತದೆ. ಈಗ 1 ಹೆಕ್ಟೇರ್ಗೆ 10,000 ತಾವು ಘೋಷಣೆ ಮಾಡಿದಿರಿ. 10,000 ತಾವು ಘೋಷಣೆ ಮಾಡಿದ್ರೆ 1 ಎಕರೆಗೆ ಸಿಗೋದು 4,000 ರೂಪಾಯಿ. 4,000 ರೂಪಾಯಿ ಪರಿಹಾರ. ಅದರಿಂದ ಏನು ಅನುಕೂಲ ಆಗ್ತದೆ? ಏನು ಮಾಡಕ್ಕಾಗಲ್ಲ. ಆ ಒಂದು ಅನುದಾನವೂ ಕೂಡ ಬಿಡುಗಡೆ ಆಗಿಲ್ಲ. ಪ್ಲಸ್ ಮತ್ತೆ ಸಂಪೂರ್ಣವಾಗಿ ಅಲ್ಲಿ ಇರ್ತಕ್ಕಂಥ ಒಂದು ಇನ್ಶೂರೆನ್ಸ್ ಪರಿಹಾರ ಎಷ್ಟು ಕೊಟ್ಟಾರೆ ಹೇಳಿ. ಈಗ 4,000 ಕೊಟ್ರೆ 10,000 ಬಿಡ್ತಾರೆ, 10,000 ಕೊಟ್ರೆ 25,000 ಬಿಡ್ತಾರೆ. ಅಲ್ಲ ನೀವು ಮಾತಾಡ್ರಿ, ಅಟ್ಲೀಸ್ಟ್ ಒಂದು ಕೇಳಿದ್ವಿ. ನೀವೇನೋ ಕೊಡುದಿಲ್ಲ ನಮ್ಮ ಸರ್ಕಾರ. ಅಲ್ಲ ಇವಾಗ ಬೆಂಬಲ ಬೆಲೆ ನಮ್ಮ ಸರ್ಕಾರ ಇದ್ದಾಗ ನಾವು 425, 475, 525 ತನಕ ಬೆಂಬಲ ಬೆಲೆ ಕೊಟ್ಟಿದ್ದೀವಿ. ಈಗ ಕನಿಷ್ಠ 1,000 ರೂಪಾಯಿ ಆದ್ರೆ ಒಂದು ಬೆಂಬಲ ಬೆಲೆ ತಾವು ನೀಡಿದ್ರೆ ಅನುಕೂಲ ಆಗ್ತದೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿ ಅವರು ಮಾತಾಡಿದಾಗ ಆ ಒಂದು ಭಾಗದ ರೈತರಿಗೆ ತಾವು ನೆರವಿಗೆ ಬರಬೇಕು. ಕನಿಷ್ಠ ಒಂದು 60,000 ರೂಪಾಯಿ ತಾವು ಹೆಕ್ಟೇರ್ಗೆ ಒಂದು ಪರಿಹಾರ ಅನೌನ್ಸ್ ಮಾಡಬೇಕಂದ್ರೆ ತಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ. ಹಾಗೂ ಈ ಒಂದು ರೈತ ಸಿರಿ ಯೋಜನೆ ಅಡಿಯಲ್ಲಿ ಸಿರಿಧಾನ್ಯ ಒಂದು ಬೆಳೆಗಾರರಿಗೆ ಪ್ರತಿ ಹೆಕ್ಟೇರ್ಗೆ 10,000 ರೂ ಬದಲಾಗಿ 20,000 ರೂ ಮಾಡಬೇಕಂತ ತಮ್ಮಲ್ಲೂ ಕೂಡ ನಾನು ವಿನಂತಿ ಮಾಡ್ತೀನಿ. ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ, ಉತ್ತರ ಕರ್ನಾಟಕ ಏನು ನಂಜುಂಡಪ್ಪ ವರದಿ ಅಡಿಯಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಮತ್ತೆ ಬ್ಯಾಕ್ವರ್ಡ್ ಹಿಂದುಳಿದ ಹಾಗೂ ಅತಿ ಹಿಂದುಳಿದ ತಾಲೂಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಒಂದು 26 ತಾಲೂಕುಗಳಿವೆ. ಈ ವರ್ಷ ಟೋಟಲ್ ಅಲೋಕೇಶನ್ ನಂಜುಂಡಪ್ಪ ವರದಿಗೆ ಆಗಿದ್ದು 3,426 ಕೋಟಿ. ಅದರಲ್ಲಿ ರಿಲೀಸ್ ಆಗಿದ್ದು ಕೇವಲ 1,357 ಕೋಟಿ. ಖರ್ಚಾಗಿದ್ದು ಕೇವಲ 841 ಕೋಟಿ. ಅಂದ್ರೆ ಖರ್ಚಾಗಿದ್ದು ಕೇವಲ ಒಂದು 26%. ಅದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಈ ಒಂದು ಸರ್ಕಾರ ಕಲ್ಯಾಣ ಕರ್ನಾಟಕ ಒಂದು ಭಾಗಕ್ಕೆ ಒಂದು ಹೆಚ್ಚಿನ ಒಂದು ಕಾಳಜಿ ಇದೆ. 5 ಮಿನಿಟ್ಸ್ ಸರ್, 5 ಮಿನಿಟ್ಸ್ ಆಯ್ತು. 5 ಮಿನಿಟ್ಸ್ ನೀವು ಯಾವಾಗಲೂ 5 ಮಿನಿಟ್ಸ್ ಆಯ್ತು. ಐ ಕಮ್ ಟು ದ ಪಾಯಿಂಟ್. ಇವಾಗ ಇನ್ನು ಪಾಯಿಂಟಿಗೆ ಬಂದಿಲ್ಲ. ಅಲ್ಲ ಏನಾದ್ರೆ ಇವಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದೆ ಇರ್ತಕ್ಕಂಥ ಒಂದು ಅಮೃತ ಮಹೋತ್ಸವ ಅಂತ 3,000 ಕೋಟಿ ರೂಪಾಯಿ ಅವರು ಬಿಡುಗಡೆ ಮಾಡ್ತೀನಂತ ಹೇಳಿದ್ರು. ಅದ್ರಲ್ಲಿ ಏನಾಯ್ತು? 3,000 ಕೋಟಿಯಲ್ಲಿ ಹಣ ಬಂದಿದ್ದು ಕೇವಲ 1,500 ಕೋಟಿ ಹೇಳಿದ್ರಿ ನೀವು. ಅಲ್ಲ ಅದೇ ಹೇಳ್ತಾ ಇದ್ದೀನಿ ಸರ್. ಇವಾಗ ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಅನ್ಯಾಯ ಆಗಿದೆ. ಇವಾಗ 1,500 ಕೋಟಿ ಇವಾಗ CCDI ಪ್ರಕಾರ ನೀವು 1,500 ಕೋಟಿ ಇದ್ದಿದ್ದು 3,000 ಕೋಟಿ ಕೊಡಬೇಕಂದ್ರೆ ನಮ್ಮ ಮತಕ್ಷೇತ್ರಕ್ಕೆ ಎಷ್ಟು ಬರ್ಬೇಕಂತ ಬಂದಿಲ್ಲ. ಈಗ 1,500 ಕೋಟಿ ಬಿಡುಗಡೆ ಆಗಿ ಉಳಿದ 1,500 ಕೋಟಿ ಇದ್ದಿದ್ದು ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ವಿವೇಚನ ಹಾಗೂ ಮಾನ್ಯ ಮಂತ್ರಿಗಳ ಒಂದು ವಿವೇಚನ ಅಡಿಯಲ್ಲಿ ಇವಾಗ ನಮ್ಮ
ಜಿಲ್ಲೆಯಲ್ಲಿ ಕೇವಲ ನಮ್ಮ ಜಿಲ್ಲೆ ಬಗ್ಗೆ ನಾನು ಮಾತಾಡಿದ್ರೆ ಕಾಂಗ್ರೆಸ್ ಶಾಸಕರು ಇರ್ತಕ್ಕಂಥ ತಾಲೂಕುಗಳಲ್ಲಿ ಅದು ಜೇವರ್ಗಿಯಲ್ಲಾಗ್ಲಿ, ಚಿತ್ತಾಪುರಲ್ಲಾಗ್ಲಿ, ಅಫ್ಜಲ್ಪುರಲ್ಲಾಗ್ಲಿ, ಆಯ್ತು, ಎಲ್ಲ ಕಡೆ. ಕಲಬುರಗಿಯಲ್ಲಾಗ್ಲಿ ಕೇವಲ 4 ಕೋಟಿ ಕೊಟ್ಟಿದ್ದಾರೆ. ಮಿಕ್ಕಿದ್ದು ಪಕ್ಕದಲ್ಲಿ 35, 36, 38 ಕೋಟಿ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಸರ್ಕಾರ ಏನ್ ಹೇಳಿದ್ದು ತಮ್ಮ ಒಂದು ಆಯವ್ಯಯದಲ್ಲಿ ಎಲ್ಲರಿಗೆ ಸಮಪಾಲು, ಎಲ್ಲರಿಗೆ ಸಮಬಾಳು. 4 ಕೋಟಿ ಎಲ್ಲಿದೆ, 36 ಕೋಟಿ ಎಲ್ಲಿದೆ? ಅದರಿಂದ ಬಹಳಷ್ಟು ಒಂದು ಅಧ್ಯಕ್ಷರೇ, ಈಗ ಅಜಯ್ ಧರ್ಮ ಸಿಂಗ್ ಅವರದ್ದು ಅಧ್ಯಕ್ಷರೇ ಇಲ್ಲ ಮುಕ್ತಾಯ ಮಾಡ್ತಿದ್ದೀನಿ. ತಾವು ಹೇಳಿದ ನಾನು ಮಾತು ಕೇಳಿದೆ. ನಾನು ಇಲ್ಲ ನೀವು ನಾನು 2 ನಿಮಿಷ ಕನ್ಕ್ಲೂಡ್ ಮಾಡಿ ಅಂತ ಹೇಳಿದ್ದೆ. ಆಯ್ತು, ನೀವು 5 ನಿಮಿಷ ಕೇಳಿದ್ರಿ, ಈಗ 7 ನಿಮಿಷ ಆಯ್ತು. ಈಗ 342 ಆಗಿದೆ, 350 ನಾನು ಮುಗಿಸ್ತೀನಿ. 350ಗೆಲ್ಲ ಆಗೋದಿಲ್ಲ. ನೀವು ಸುಮ್ಮನೆ ನೀವು ಹಿಂಗೆ ಹೇಳ್ಕೊಂಡು ಹೋದ್ರೆ ನಾನು ಉದಾರವಾಗಿ ಕೊಟ್ಟಿದ್ದು ಇದು ಮುಖ್ಯಮಂತ್ರಿಗಳು ಹೇಳಿದಾರೆ. ನೀವು ಅದು ರಿಪಿಟೇಷನ್ ಅದನ್ನೇ ಹೇಳಿದ್ದೆ ಹೇಳ್ಕೊಂಡಿರ್ತೀರಿ 3 ಸಲ. ಅದರಲ್ಲಿ ಮತ್ತೆ ಅಲ್ಲಲ್ಲ ನಾನು ಓಕೆ ಫಾಸ್ಟ್ ಆಗಿ ಹೇಳ್ಬಿಡ್ತೀನಿ. ಇವಾಗ ನಮ್ಮ ರೈಲು ವಿಭಾಗ 2014ರಲ್ಲಿ ಏನಾಗಿತ್ತು ಅದನ್ನು ಕೂಡ ಕೇಂದ್ರ ಸರ್ಕಾರ ಕೈ ಬಿಟ್ಟಿದ್ದಾರಂತ ಆಗಿದೆ. ಏಮ್ಸು ನಮ್ಮಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸುಮಾರು 1500 ಕೋಟಿ ವೆಚ್ಚದ ಒಂದು ESI ಆಸ್ಪತ್ರೆ ಏನ್ ಮಾಡಿದ್ದಾರೆ. ಏಮ್ಸ್ ಅಲ್ಲಿ ಬರಬೇಕಾಗಿತ್ತು, ಅದನ್ನು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದಿಲ್ಲ. IIT ರಾಯಚೂರಲ್ಲಿ ಆಗ್ಬೇಕಾಗಿತ್ತು, ಅದನ್ನು ಕೂಡ ಕೈ ಬಿಡಲಾಗಿದೆ. ಪ್ಲಸ್ ಇವಾಗ ಬಹಳಷ್ಟು ಇವಾಗ ನಾವು ಹೇಳ್ತಕ್ಕಂಥ ಅಂದ್ರೆ ಒಂದು ಮೈನಾರಿಟಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಇದ್ದಾರೆ. ಪದೇ ನಾನು ಹೇಳಿದ್ದೀನಿ. ಯಾಕಂದ್ರೆ ಹಿಂದೆ ಇರ್ತಕ್ಕಂಥ ನಮ್ಮ ಸರ್ಕಾರ ಇದ್ದಾಗ ಸುಮಾರು ಒಂದು 7,500 8,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ 2013ರಿಂದ 2018ವರೆಗೆ. ಆದರೆ ಅದ ನಂತರ ಪ್ರತಿ ವರ್ಷ ಕಡಿಮೆ ಆಗ್ತಾ ಬಂದಿದೆ. 19-20ರಲ್ಲಿ 1,645 ಕೋಟಿ ಅಂದ್ರೆ ಅದ ನಂತರ 1,335, 881 ಕೋಟಿ ಆಗಿದೆ. ಇವಾಗ ಬಹಳಷ್ಟು ಒಂದು ಅಲ್ಪಸಂಖ್ಯಾತರ ಅದು ಶಾದಿ ಮಹಲ್ ಆಗ್ಲಿ, ಶಾದಿ ಭಾಗ್ಯ ಯೋಜನೆ ಆಗ್ಲಿ, ಒಂದು ಹೊರ ದೇಶಗಳಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಯೋಜನೆಗಳನ್ನು ಅದೆಲ್ಲ ಹಿಂಪಡೆದಲಾಗಿದೆ. ಅಟ್ಲೀಸ್ಟ್ ಇವಾಗ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಶಾದಿ ಮಹಲ್ ಕಟ್ಟಡಕ್ಕೆ ಸುಮಾರು 126 ಕಟ್ಟಡಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್ಗೋಸ್ಕರ 58 ಕೋಟಿ ಮಾನ್ಯ ಮುಖ್ಯಮಂತ್ರಿ ಅವರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಕಟ್ಟಡಗಳು ಅರ್ಧಕ್ಕೆ ನಿಂತುಬಿಟ್ಟಿದೆ. ಇವಾಗ ನಾವು ಹಂಗೆ ಮಾಡಿದ್ರೆ ಇವತ್ತು ಪರಿಸ್ಥಿತಿ ಏನಾಗ್ತದೆ, ನಾವು ನಮ್ಮ ಜನರಿಗೆ ಉತ್ತರ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲೆಲ್ಲ ದಯವಿಟ್ಟು ಅದನ್ನು ಕೂಡ ತಾವು ಮಾಡಿಸ್ಕೊಡ್ಬೇಕು. ಅದರಲ್ಲಿ ಮತ್ತು ಇವಾಗ SCP TSP ಯೋಜನೆ ಅಡಿಯಲ್ಲಿ ಒಂದೇ ನಿಮಿಷ ನಾನು ಹೇಳಿದ್ದೀನಲ್ಲ, ಮುಗಿಸ್ರಿ, ನೀವು ಅದನ್ನೇ ಹೇಳ್ಕೊಂಡಿರ್ಬೇಡ್ರಿ. 2017-18ರಲ್ಲಿ ಬಜೆಟಿನ ಗಾತ್ರ 2,02,720 ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ SCP TSP ಯೋಜನೆ ಅಡಿಯಲ್ಲಿ ಸುಮಾರು 30,000 ಕೋಟಿ ರೂಪಾಯಿ ನಾವು ಇಟ್ಟಿದ್ದೀವಿ. ಇವತ್ತು ಬಜೆಟಿನ ಗಾತ್ರ 2023-24ರಲ್ಲಿ 3,09,182 ಇದೆ. ಆದರೆ SCP TSP ಯೋಜನೆ ಅಡಿಯಲ್ಲಿ ಇಟ್ಟಿರುವಂತಹ ಒಂದು ಅನುದಾನ 30,000 ಕೋಟಿ ಇದೆ. ಕನಿಷ್ಠ ಒಂದು 24.1% ಒಂದು ಕಾಯ್ದೆನೆ ಮಾಡಿದ್ದೀವಿ. ಅದರ ಪ್ರಕಾರ ತಾವು ಮಾಡಿದ್ರೆ ಅನುಕೂಲ ಆಗ್ತಿತ್ತು. ಮತ್ತು ಅದಲ್ಲದೆ ಇವಾಗ ಮುಗಿಸೋಣ ಅಜಯ್. ಈಗ 2023-24ನೇ ಸಾಲಿನ ಆಯವ್ಯಯಗಳ ಮೇಲಿನ ಈಗ ಆಯ್ತು, ಮುಗೀತು. ಆಯವ್ಯಯ ಮೇಲಿನ ಸಾಮಾನ್ಯ ಚರ್ಚೆ ಇಲ್ಲಿಗೆ ಮುಕ್ತಾಯ ಆಗಿದೆ. ಸದನದ